ಹೊಟ್ಟೆಗೆ ಅನ್ನ ತಿಂತಾ ಇದ್ರೆ, ಮಾನವಂತರ ಮನೆಯಲ್ಲಿ ಹುಟ್ಟಿದ್ರೆ, ಮಾನವೀಯತೆ ಅನ್ನೋದಿದ್ರೆ, ಹೇಲನ್ನ ತಿನ್ನದೆ ಅನ್ನ ತಿಂತಾ ಇದ್ರೆ ಈ ರೀತಿ ಮಾಡಲ್ಲ. ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ, ಸೂಳೆ ಮಗ ಅಂತೆ ಸುದೀಪ್ ಅಣ್ಣನ ಬಗ್ಗೆ ಆಗಿರುವಂಥ ಒಂದು ಟ್ರೋಲ್ ಇದು. ಇದನ್ನು ನೋಡಿದ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಇನ್ನು ಈ ದರ್ಶನ್ ಸರ್ ಬಗ್ಗೆ ಯಾವ ರೀತಿ ಎಲ್ಲ ಮಾಡಿದ್ದಾರೆ ನೋಡಿ, ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಈ ಟ್ರೋಲ್ ಇದನ್ನ ನೋಡಿ, ಇದನ್ನ ಯಾವ ಥರ ಇದೆ ಅಂತ. ನೋಡಿ, ನಿಮಗೆ ಇನ್ನೂ ತೋರಿಸ್ತೀನಿ. ಇವರೆಲ್ಲ ಯಾವ ಧರ್ಮಕ್ಕೆ ಹುಟ್ಟಿದವರು, ಇವ್ರು ಯಾವ ಜಾತಿ ಕುಲಕ್ಕೆ ಹುಟ್ಟಿದವರು ಗೊತ್ತಿಲ್ಲ. ನೋಡಿದ್ರಲ್ಲ, ಇನ್ನೂ ಇದೆ, ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇವರಿಗೆ ಮನುಷ್ಯತ್ವ ಅನ್ನೋದಿದೆಯಾ? ಇವರಿಗೆ ಮಾನವೀಯತೆ ಅನ್ನೋದಿದೆಯಾ? ಇಲ್ಲಿ ನೋಡಿ, ಇವನ ಐಡಿ ನೋಡಿ. ಇದೆಲ್ಲ ಕಾನೂನು ಯಾಕೆ ನೋಡ್ತಾ ಇಲ್ಲ ಅನ್ನೋದು ನನ್ನ ಪ್ರಶ್ನೆ. ಇದೆಲ್ಲ ನೋಡಿ, ಇವೆಲ್ಲ ಕಾನೂನು ಯಾಕೆ ನೋಡ್ತಾ ಇಲ್ಲ? ಎಲ್ಲಿದೆ ಕಾನೂನು? ಯಾಕಿಂತ ಐಡಿಗಳನ್ನ ಕಂಪ್ಲೀಟ್ ಆಗಿ ದೇಶದಿಂದ, ರಾಜ್ಯದಿಂದ ತೆಗೆದುಹಾಕ್ತಾ ಇಲ್ಲ? ನೋಡಿ ಯಾವ ಥರ ಎಲ್ಲ ಮಾಡಿದ್ದಾರೆ. ಇನ್ನಿಲ್ಲಿ ನೋಡಿ, ಮಾತಾಡ್ತೀನಿ ಇದ್ರ ಬಗ್ಗೆ, ನಾನು ಮಾತಾಡ್ತೀನಿ. ಫಸ್ಟ್ ಇದನ್ನು ವಿಡಿಯೋಸ್ ನೋಡಿ. ಇಲ್ಲಿ ನೋಡಿ, ಇದನ್ನು ನೋಡಿ, ಮಾತಾಡ್ತೀನಿ ಇದ್ರ ಬಗ್ಗೆ. ಫಸ್ಟು ಇದನ್ನು ನೋಡಿ, ವಿಡಿಯೋಸ್ಗಳು ಯಾವ ಥರ ಇದೆ ಅಂತೇಳಿ. ಒಬ್ಬ ಕಲಾವಿದನಿಗೆ ಆತ ಆ ಆಕ್ಟಿಂಗ್ ಮಾಡಿರುವಂಥ ಸಿನಿಮಾ ಫುಟೇಜ್ಗಳನ್ನ ತಗೊಂಡು ಈ ರೀತಿ ಅವಮಾನ ಮಾಡೋದು. ಪ್ರೀತಿ ಅಭಿಮಾನ ತೋರಿಸಿದಿರ, ಎಲ್ಲ ಮಾಡಿದಿರ, ಸುಮ್ಮನೆ ಎಲ್ಲಿಗೆ ಅಂತ ಹೋಗ್ಲಿ? ಸಾಯೋವರ್ಗ ಇಲ್ಲೇನೆ, ಇಲ್ಲಿ ಬಿಟ್ಟು ಇನ್ನೆಲ್ಲೂ ನಾವು ಹೋಗಕ್ ಆಗೋದು ಇಲ್ಲ. ಇಲ್ಲೇ ಇಷ್ಟೊಂದು ಪ್ರೀತಿ ಅಭಿಮಾನ ತೋರಿಸಿದಿರ, ಎಲ್ಲ ಮಾಡಿದಿರ. ನೋಡಿ, ಅದನ್ನ ಜೈಲಲ್ಲಿ ಇಟ್ಟು ಇಲ್ಲಿ ನೋಡಿ, ಇದೊಂದು ನೋಡಿ, ಮಾತಾಡ್ತೀನಿ ನಾನು ಇದ್ರ ಬಗ್ಗೆ. ಫಸ್ಟ್ ನೋಡಿ ನೀವು. ನೋಡಿ, ಈ ಥರ ಎಲ್ಲ ಮಾಡಿದಾರಲ್ಲ, ಇದು ಕಲಾವಿದ. ಆ ಕಲೆಯನ್ನು ಯಾವ ಥರ ಮುಕ್ಕಿಸ್ಕೋಬೇಕು, ಕಲೆಯನ್ನು ಯಾವ ಥರ ಬೆಳೆಸ್ಕೋಬೇಕು ಅನ್ನುವಂಥದ್ದು ಅವ್ರು ಎಷ್ಟು ಕಷ್ಟಪಟ್ಟು ಆ ಸಿನಿಮಾಗಳನ್ನ ಮಾಡಿರ್ತಾರೆ. ಅದೇ ಸಿನಿಮಾಗಳನ್ನ ತೊಗೊಂಡು ಇವ್ರು ಮಾಡ್ತಾರಲ್ಲ, ಈ ರೀತಿ ಎಲ್ಲ ಕುತ್ಕೊಂಡು ಏನು ಟ್ರೋಲ್ಗಳನ್ನ ಮಾಡ್ತಾರಲ್ಲ. ನಿಜಕ್ಕೂ ಕೂಡ ಹೇಳ್ತೀನಿ ಫ್ರೆಂಡ್ಸ್, ಇದು ದೊಡ್ಡ ಮಟ್ಟದ ಕನ್ನಡ ಚಿತ್ರರಂಗದ ಅವಮಾನವನ್ನು ಕನ್ನಡಿಗರೇ ಮಾಡ್ತಾ ಇರೋದು, ಬೇರೆ ಯಾರೂ ಅಲ್ಲ. ಇವತ್ತು ಎಲ್ಲರದ್ದು, ಇಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ಬಿಟ್ಟಿಲ್ಲ, ಅವ್ರದ್ದು ಸ್ಪೆಷಲ್ ಆಗಿ ವಿಡಿಯೋ ಮಾಡ್ತೀನಿ. ಇಲ್ಲಿ ನೋಡಿ, ಸುದೀಪ್ ಅವ್ರದ್ದು ನೋಡಿದ್ರಲ್ಲ, ಇದು ಈ ರೀತಿ. ಇನ್ನು ಇಲ್ಲಿ ಒಂದಿದೆ, ತೋರಿಸ್ಬಾರ್ದು, ಇದನ್ನೆಲ್ಲ ಹಾಡು ಹಾಕ್ಬಾರ್ದು ಯೂಟ್ಯೂಬ್ನಲ್ಲಿ. ಆದರೂ ಕೂಡ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಎಲ್ಲ ಮಾಡಿದ್ದಾರೆ ಅಂತೇಳಿ. ಈಗ ಮಾತಾಡ್ತೀನಿ ನಿಮಗೆ, ಇದನ್ನು ಮೊದಲು ತೋರಿಸಿ ನಂತರ ಮಾತಾಡ್ತಾ ಇದ್ದೀನಿ. ಮೊದಲು ಇವೆಲ್ಲ ನಿಮಗೆ ತೋರಿಸ್ತೀನಿ, ಇಲ್ಲಿ ಇರೋದನ್ನೆಲ್ಲ ತೋರಿಸ್ತೀನಿ ನೋಡಿ. ಇಲ್ಲಿ ಸುದೀಪ್ ಅವ್ರದ್ದು, ಇವರು ಕನ್ನಡ ಚಿತ್ರರಂಗಕ್ಕೆ ಯಾವ ಥರ ಬಂದಿದ್ರು, ಯಾವ ಥರ ಎಲ್ಲ ಕಷ್ಟಪಟ್ಟು ಬೆಳೆದಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ. ಇದು ನಿಮಗೆ ಗೊತ್ತೇ ಇಲ್ಲ. ಒಟ್ಟಲ್ಲಿ ಒಬ್ಬ ನಟರ ಬಗ್ಗೆ ಮಾಡೋದಿದೆಯಲ್ಲ, ಇಲ್ಲೊಂದಿದೆ, ಇದನ್ನೊಂದು ನಿಮಗೆ ಸ್ಪೆಷಲ್ ಆಗಿ ತೋರಿಸ್ತೀನಿ ನೋಡಿ. ಇದ್ರ ಬಗ್ಗೆ ತೋರಿಸಿದಾದ್ಮೇಲೆ ನಿಮಗೆ ಮಾತಾಡ್ತೀನಿ ಏನಂತೇಳಿ. ನೋಡಿ, ನೋಡಿದ್ರಲ್ಲ ಯಾವ ಥರ ಅಸಹ್ಯವಾಗಿ ಮಾಡಿದ್ದಾರೆ. ಇದ್ರ ಬಗ್ಗೆ ನಾನು ನಿಮ್ಗೆ ಮಾತಾಡ್ತೀನಿ. ನಮ್ಮ ಕನ್ನಡ ಚಿತ್ರರಂಗದ ಯಾವುದೇ ನಟ ಆಗಿರಲಿ, ಇವತ್ತು ಫಸ್ಟ್ ಇದು ನಿಲ್ಲಬೇಕು, ಕಾನೂನು ಕ್ರಮ ಆಗಬೇಕು. ಪೊಲೀಸರು ಏನು ಮಾಡ್ತಾ ಇರ್ತಾರೆ, ಅಥವಾ ಈ ಕಾನೂನು ವ್ಯವಸ್ಥೆ ಹೇಗಿದೆ? ಇವತ್ತು ದರ್ಶನ್ ಸರ್ ಅಭಿಮಾನಿಗಳು ಏನಾದರೂ ಮಾತನಾಡಿದ್ರೆ ಅದೊಂದು ರೀತಿ ಕಾನೂನು ಕ್ರಮ ಆಗುತ್ತೆ, ಇನ್ನೊಂದಾಗುತ್ತೆ, ಮತ್ತೊಂದಾಗುತ್ತೆ. ಇವತ್ತು ನಾನು ಟೋಟಲ್ ಆಗಿ ಹೇಳ್ತಾ ಇದ್ದೀನಿ,
ಸುದೀಪ್ ಅಣ್ಣವರಾಗಿರ್ಬೋದು, ನಮ್ಮ ಡಿ ಬಾಸ್ ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ನಟರಾಗಿರ್ಬೋದು, ಇವರೆಲ್ಲರೂ ಕನ್ನಡ ಚಿತ್ರರಂಗದ ತಾನೇ ದುಡ್ದಿರೋದು, ಕನ್ನಡ ಚಿತ್ರರಂಗಕ್ಕೆ ತಾನೆ. ಅವ್ರು ಏನೇ ಇರಲಿ, ವೈಯಕ್ತಿಕವಾಗಿ ಏನೇ ಮತ್ತೊಂದೇನೇ ಇರಲಿ, ಆದರೆ ಕನ್ನಡ ಚಿತ್ರರಂಗಕ್ಕಾಗಿ ಕನ್ನಡದಲ್ಲೇ ಹುಟ್ಟಿ ಕನ್ನಡಕ್ಕೋಸ್ಕರ ಏನೋ ಒಂದು ಸ್ವಲ್ಪ ಅವರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ತಾನೆ. ಈ ರೀತಿ ಅವರನ್ನು ಅವಮಾನ ಮಾಡಿ, ಈ ರೀತಿ ಅವರನ್ನು ಕೀಳಿರಿಮೆ ಹುಟ್ಟಿಸ್ತಾ ಇರೋದು ನಮ್ಮ ಕನ್ನಡಿಗರೇ ಅಂದಾಗ ಎಲ್ಲಿಗೆ ಬಂದಿದೆ ಸಮಾಜ, ಯಾವ ರೀತಿ ಹೋಗ್ತಾ ಇದೆ? ಈ ರೀತಿಯಾದಂತಹ ಕೆಟ್ಟ ಕೆಟ್ಟ ಕೊಳಕು ಮಂಡಲದಲ್ಲಿ ಈ ರೀತಿಯಾದಂಥ ಹೆಣ್ಣು ಮಕ್ಕಳ ಭಾವಚಿತ್ರ ಹಾಕಿ ಆ ರೀತಿ ಟ್ರೋಲ್ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಯಾವುದೇ ಒಂದು ಅಭಿಮಾನ ಆಗಿರಲಿ, ಏನೇ ಆಗಿರಲಿ ಬೇಡ. ಇವತ್ತು ಅವ್ರು ಮಾಡ್ತಾ ಇದ್ದಾರೆ ಅಂತ ಇವ್ರು ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ, ಇವ್ರು ಮಾಡ್ತಾರೆ ಅಂತ ಅವ್ರು ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಇದು ಇಲ್ಲಿಗೆ ನಿಲ್ಲಬೇಕು. ನಿಜಕ್ಕೂ ಕೂಡ ಅವಮಾನ ಮಾಡ್ತಾ ಇರೋದು ನೀವು ಕನ್ನಡಿಗರಿಗೆ ಹೊರತು ಇನ್ಯಾರಿಗೂ ಕೂಡ ಅಲ್ಲ. ಇಲ್ಲಿ ಅವಮಾನ ಆಗ್ತಿರೋದು ಯಾರಿಗೆ? ಸುದೀಪ್ ಸರ್ಗೆ ಹೆಂಗೆಂಗೋ ಮಾತಾಡ್ತೀರಾ, ದರ್ಶನ್ ಸರ್ ಬಗ್ಗೆ ಹೆಂಗೆಂಗೋ ಮಾತಾಡ್ತೀರಾ. ಅಲ್ಲ, ಇವತ್ತು ದರ್ಶನ್ ಸರ್ ಜೈಲಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ ಹೆಂಗೆ ಬೇಕಂಗೆ ಮಾತಾಡೋದಲ್ಲ. ಸುದೀಪ್ ಸರ್ ಅವ್ರ ಪಾಡಿಗೆ ಅವ್ರು ಹೆಂಗೋ ಇದ್ದಾರೆ, ಅವ್ರ ಜೀವನ ಮಾಡ್ತಾ ಇದ್ದಾರೆ, ಅವ್ರ ಸಿನಿಮಾಗಳಿದೆ, ಅವರು ಅಭಿಮಾನಿಗಳಿದ್ದಾರೆ, ಅವ್ರದ್ದೇ ಆದಂಥ ಒಂದು ಸಮಾಜ ಇದೆ, ಸಾಮ್ರಾಜ್ಯ ಇದೆ, ಇವ್ರದ್ದೇ ಆದಂಥ ಒಂದು ಇದೆ. ನೀವುಗಳೇ ಕಿತ್ತಾಡಿಕೊಂಡು ಈ ರೀತಿ ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಲ್ಲ, ನಿಜಕ್ಕೂ ಹೇಳ್ತೀನಿ ಇದು ತಪ್ಪು, ದೊಡ್ಡ ತಪ್ಪು. ಇವೆಲ್ಲ ಐಡಿಗಳಿದೆಯಲ್ಲ, ಇವೆಲ್ಲ ಐಡಿಗಳನ್ನು ತೊಗೊಂಡೋಗಿ ಕಂಪ್ಲೇಂಟ್ ಮಾಡಿದ್ರೆ ಯಾವ ಪರಿಸ್ಥಿತಿ ಬರ್ತಾರೆ ಗೊತ್ತಾ? ಇವ್ರು ಯಾರು ಬೇರೆ ಯಾರು ಇರಲ್ಲ. ಇವರು ಕಾಲೇಜ್ಗೆ ಅಣ್ಣೋಣ್ ನಿಂತೆ ಭಾಳ ಅಂದರೆ ಡಿಗ್ರಿಗೆ ಹೋಗ್ತಾ ಇರ್ತಾರೆ ಅಂಥ ಹುಡುಗರು ಮಾಡುವಂಥ ಟ್ರೋಲ್ಸ್ಗಳಿವು. ಇನ್ನೂ ಮನೇಲಿ ಖಾಲಿ ಕುತ್ಕೊಂಡಿರೋರು ಮಾಡುವಂಥ ಕೆಲವು ಟ್ರೋಲ್ಸ್ಗಳಿವು ಅಷ್ಟೇ. ಬಟ್ ಇವ್ರ ಭವಿಷ್ಯ ಏನಾಗುತ್ತೆ ಅಂತ ಇವ್ರಿಗೆ ಗೊತ್ತೇ ಇರೋದಿಲ್ಲ. ಈ ರೀತಿ ಅವರ ನಟರ ಅಭಿಮಾನಿಗಳ ವಿರೋಧವಾಗಿ ಮಾಡ್ತಾ ಇರುವಂಥ ಟ್ರೋಲ್ಸ್ಗಳಿದೆಯಲ್ಲ, ಇನ್ನೂ ಈ ರೀತಿ ತುಂಬ ತುಂಬಿಕೊಂಡಿದೆ. ಇನ್ನು ಅಸಹ್ಯವಾಗಿ ಈ ಬಾಯಿ ಹತ್ರ ಏನೇನೋ ಇಟ್ಟು ಅದೆಲ್ಲ ಮಾಡಿದ್ದಾರೆ. ತೋರ್ಸೋಕ್ಕಾಗಲ್ಲ. ಇಲ್ಲಿ ಬಂದಿರುವಂಥ ಟ್ರೋಲ್ಸ್ಗಳನ್ನ ನಿಮಗೆ ತೋರ್ಸೋಕ್ಕಾಗಲ್ಲ. ಇಲ್ಲಿ ಆ ಥರ ಟ್ರೋಲ್ಗಳನ್ನು ಮಾಡಿದ್ದಾರೆ, ನಿಮಗೆ ಒಂದು ಟ್ರೋಲ್ ತೋರಿಸ್ಬಿಡ್ತೇನೆ ತಡೀರಿ. ನಿಮಗೆ ಆ ಟ್ರೋಲ್ ತೋರಿಸ್ತೀನಿ. ಇದು ಬೇಡ, ಈ ಟ್ರೋಲ್ ತೋರಿಸ್ಬೋದು, ಬಟ್ ಯಾವ ರೀತಿ ಅಸಹ್ಯ ಆಗಿದೆ ಅಂದರೆ ಅದು ಬೇಡ ಪಾಪ, ನಾವೇ ಇದನ್ನ ಮಾಡ್ದಂಗೆ ಆಗುತ್ತೆ. ಇಲ್ಲಿ ಬೇರೆ ಇದೆ, ಅದನ್ನು ತೋರಿಸ್ತೀನಿ ನೋಡಿ. ಏನು ಅಂದ್ರೆ ಆ ಚಿನ್ನಲ್ಲಿ ಬಾರ್ ಜೊತೆ ಹಾಕೊಂಡು ಮೊನ್ನೆಲ್ಲ ಟೂರ್ ಹೋಗಿದ್ಯಂತೆ, ನನ್ನ ಯಾಕೆ ಕೈ ಬಿಟ್ಟಿದ್ದು? ಯಾರು ಅಂತ ಕರೆಯೋಣ, ಯಾರು ಅಂತ ಕರೆಯೋಣ. ನೋಡಿದ್ರಲ್ಲ, ಈ ರೀತಿ ಟೋಟಲ್ ಆಗಿ ಒಟ್ಟಿನಲ್ಲಿ ಏನಾದರೂ ಆಗಲಿ ಇವು ಟ್ರೋಲ್ಗಳನ್ನು ಮಾಡಿದಂಥದ್ದನ್ನು ದಯವಿಟ್ಟು ರಿಮೂವ್ ಮಾಡಿ. ಕನ್ನಡ ಚಲನಚಿತ್ರರಂಗದ ನಟರ ಬಗ್ಗೆ ನಾವುಗಳೇ ಈ ರೀತಿ ಟ್ರೋಲ್ಗಳನ್ನು ಮಾಡಿಬಿಟ್ರೆ ಕನ್ನಡ ಚಿತ್ರರಂಗದ ಮರ್ಯಾದೆ ಎಲ್ಲಿಗೆ ಬರುತ್ತೆ, ಎಲ್ಲಿಗೆ ಹೋಗುತ್ತೆ? ದಯವಿಟ್ಟು ಹೇಳ್ತಾ ಇದ್ದೀನಿ, ಇದನ್ನು ಇಲ್ಲಿಗೆ ನಿಲ್ಲಿಸಿ. ದರ್ಶನ್ ಸರ್ ಬಗ್ಗೆ ಅವಮಾನ ಮಾಡೋದು, ಸುದೀಪ್ ಸರ್ ಬಗ್ಗೆ ಅವಮಾನ ಮಾಡೋದು, ಇನ್ಯಾವುದೋ ಒಬ್ಬ ನಟನ ಕರ್ಕೊಂಡು ಬಂದು ಅವಮಾನ ಮಾಡೋದು, ದಯವಿಟ್ಟು ಆ ರೀತಿ ಮಾಡಬೇಡಿ. ಇದು ಕಾನೂನಿನಲ್ಲಿ ಇದಕ್ಕೆ ಅವಕಾಶನೂ ಇಲ್ಲ. ಒಂದು ಹೇಳ್ಬಿಡ್ತೀನಿ ನಿಮಗೆ, ಒಂದು ಉದಾಹರಣೆ ಹೇಳ್ಬಿಡ್ತೀನಿ ನಿಮಗೆ. ನೋಡಿ, 2 ಜೋಡಿ ಎತ್ತ ಇದ್ದರೆ ರೈತ, 2 ಜೋಡಿ ಎತ್ತ ಕಟ್ಟದಂಥ ಒಬ್ಬ ರೈತ, ಒಬ್ಬನ ಹತ್ರ 1 ಜೋಡು ಕೂಡ ಇಲ್ಲ ಎತ್ತ. ಸುಮ್ಮನೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ರೈತನ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ. ಹಂಗಂದ್ಬಿಟ್ಟು ಹೋಗಿ ನನಗೆ ಲಾಭ ಆಯ್ತಾ ಇಲ್ಲ, ನನಗೆ ಬೆಳೆ ಬರ್ತಾ ಇಲ್ಲ, ನನ್ನ ಕೈಯಿಂದ ನಾನೇ ಬಿತ್ತಕ್ಕಾಗ್ತಾ ಇಲ್ಲ ಅಂತ ಹೋಗಿ ಇನ್ನೊಬ್ಬ ರೈತನ ಎತ್ತುಗಳಿಗೆ ವಿಷ ಹಾಕಿದ್ರೆ ಹೇಳಿ, ಇದು ಸಮರ್ಥನ? ಇದನ್ನು ಒಪ್ಪಿಕೊಳ್ಳುತ್ತಾ ಸಮಾಜ? ಇನ್ನೊಬ್ಬ ರೈತನ ಎತ್ತುಗಳನ್ನು ಕೊಂದರೆ ಇದನ್ನು ಒಪ್ಪಿಕೊಳ್ಳುತ್ತಾ ಸಮಾಜ? ಯಾಕೆ ಹೇಳ್ತಾ ಇದ್ದೀನಿ ಇದು ಮಾತಂದರೆ, ಅವನು ಅದರಿಂದಾನೇ ಅನ್ನ ತಿಂತಾ ಇರೋದು, ಅದರಿಂದಾನೇ ಹುಟ್ಟಿರೋದು, ಅದರಿಂದಾನೇ ಬೆಳೆದಿರೋದು, ಅದರಿಂದಾನೇ ಅನ್ನ ತಿಂತಾ ಇರೋದು, ಅಂದರೆ ಮಣ್ಣಿಂದ ಹುಟ್ಟಿರೋದು ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವತ್ತು ಕನ್ನಡ ಚಿತ್ರರಂಗದಿಂದ ಬಂದಂಥ ಈ ನಟರು ಕನ್ನಡದಿಂದಾನೇ ಹುಟ್ಟಿ, ಕನ್ನಡದಲ್ಲೇ ಬೆಳೆದು, ಕನ್ನಡದಲ್ಲೇ ಕೆಲವು ಜನರಿಗೆ ಕೊಡುಗೆಗಳನ್ನು, ಅಂದರೆ ಈ ಕರ್ನಾಟಕಕ್ಕೆ ಕೊಡುಗೆಗಳನ್ನು ಕೊಟ್ಟು, ಕೆಲವು ಜನರಿಂದ ಅವರು ಕೂಡ ಪ್ರೇರೇಪಿತರಾಗಿ, ಕೆಲವು ಜನರಿಂದ ಅವರು ಇನ್ಸ್ಪೈರ್ ಆಗಿ ಈ ರೀತಿಯಾದಂಥ ಒಂದು ಬೆಳವಣಿಗೆಯಲ್ಲಿ ಬೆಳೆದು ಬಂದಿರ್ತಾರೆ. ಅವರನ್ನು ಈ ರೀತಿ ಟ್ರೋಲ್ ಮಾಡೋದು ತಪ್ಪು ಅಂತ ನನಗೆ ಅನಿಸ್ತಾ ಇದೆ. ಅದ್ರ ಜೊತೆಗೆ ಇದೇ ರೀತಿ ಮುಂದುವರೆದ್ರೆ ಕೆಲವು ಸಂಘಟನೆಗಳಿದೆ, ಖಂಡಿತವಾಗಿಯೂ ಕನ್ನಡದ ಪರ ಸಂಘಟನೆಗಳ ಜೊತೆಗೆ ನಾನು ಖಂಡಿತವಾಗಿಯೂ ಮಾತಾಡ್ತೀನಿ, ಸುಮ್ಮನೆ ಹೇಳಲ್ಲ, ಖಂಡಿತವಾಗಿ ಮಾತಾಡ್ತೀನಿ. ಲೈಟ್ ಓದು ಅನ್ಸುತ್ತೆ, ಖಂಡಿತವಾಗಿಯೂ ಮಾತಾಡ್ತೀನಿ. ಮುಂದಿನ ದಿನಮಾನಗಳಲ್ಲಿ ನಿಮಗೆ ಖಂಡಿತವಾದಂತಹ ಉತ್ತರವನ್ನು ಖಂಡಿತವಾಗಿಯೂ ಕೊಡ್ತೀನಿ. ಇದನ್ನು ನೆನಪಿಟ್ಟುಕೊಳ್ಳಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರಿ ಫಸ್ಟ್ ಟೈಮ್, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಕೊಡಿ. ಇನ್ನಷ್ಟು ಈ ಥರದ ಒಂದು ಸೋಷಿಯಲ್ ಮೀಡಿಯಾದಲ್ಲಿರ್ತಕ್ಕಂಥ ಕಂಟೆಂಟ್ಗಳನ್ನು ಗುರುತಿಸಿ ಆಲ್ಮೋಸ್ಟ್ ಆಲ್ ಅವೆಲ್ಲ ಕ್ಲೀನ್ ಮಾಡೋದಕ್ಕೆ ಒಂದು
ಇದರಲ್ಲಿ ನ್ಯಾಯಾಲಯದಿಂದ ಒಂದು ಇದನ್ನು ತರಬೇಕಾಗಿದೆ. ಸೊ ಖಂಡಿತವಾಗಿಯೂ ಅದನ್ನು ಮಾಡೋಣ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.